ಇನ್ನು ಬೆಂಗಳೂರಿನಲ್ಲಿ ವೈದ್ಯ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್ ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂತಹ ಪ್ರಕರಣ. ಸ್ವತಃ ಪತಿಯಿಂದಲೇ ಸಾವಿಗೀಡಾದಂತಹ ನತದೃಷ್ಟೆ. ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕಸ್ಟಡಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. 7 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದರು ಮಾರತ್ತಹಳ್ಳಿ ಪೊಲೀಸರು. ಇವತ್ತು ಮಧ್ಯಾಹ್ನದ ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಮತ್ತೆ ಮಹೇಂದ್ರ ರೆಡ್ಡಿಯನ್ನು. ಕಸ್ಟಡಿಗೆ ಬದಲು ನ್ಯಾಯಾಂಗ ಬಂಧನಕ್ಕೆ ಕೇಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಈ 7 ದಿನಗಳಲ್ಲಿ ತನಿಖೆಯ ವೇಳೆ ಆರೋಪಿ ಬಾಯ್ಬಿಟ್ಟ ಸತ್ಯ ಏನು, ತನಿಖೆ ಹೇಗೆ ಸಾಗಿದೆ? ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಮರ್ಡರ್ ಮಿಸ್ಟ್ರಿ. 7 ದಿನಗಳಲ್ಲಿ ಆತ ದಿನಕ್ಕೊಂದೊಂದರಂತೆ ಪಾರ್ಟ್ ಬೈ ಪಾರ್ಟ್ ಕಥೆಯನ್ನು ಹೇಳ್ತಾ ಹೋದ, ದಿನಕ್ಕೊಂದೊಂದು ಸತ್ಯವನ್ನು ಬಾಯ್ಬಿಡ್ತಾ ಹೋದ. ಐ ಥಿಂಕ್ ಈಗ ಎಲ್ಲವೂ ಕೂಡ ವಿಚಾರಣೆ ಮುಕ್ತಾಯ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ ಆನಂತರ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತೆ. ಮತ್ತೊಮ್ಮೆ ಕಸ್ಟಡಿ ಕೇಳುವ ಸಾಧ್ಯತೆ ತೀರಾ ಕಡಿಮೆ ಅಂತ. ಸೊ ಹಂತಕ ಡಾಕ್ಟರ್ ಏನು ಹೇಳ್ದ? ಹಾಗಾದರೆ ವಿಚಾರಣೆ ಸಂದರ್ಭದಲ್ಲಿ ವಿಚಾರಣೆಯಲ್ಲಿ ಅರ್ಧಂಬರ್ಧ ಮಾಹಿತಿಯನ್ನು ನೀಡಿದ್ದಾನೆ ಹಂತಕ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಅರ್ಧಂಬರ್ಧ ಮಾಹಿತಿ. ಈವರೆಗೂ ನಾನು ಕೊಲೆ ಮಾಡಿಲ್ಲ ಅಂತಲೇ ಇದ್ದಾನೆ ಪಾಪಿ ಪತಿ, ನಾನು ಕೊಲೆನೇ ಮಾಡಿಲ್ಲ ಅಂತಲೇ ವಾದ ಮಾಡ್ಕೊಂಡು ಬಂದಿರೋದು. ಅವಳು ಕೂಡ ಡಾಕ್ಟರ್, ಅವಳ ಅನುಮತಿಯಿಂದಲೇ ಅನಸ್ತೇಷಿಯಾ ಕೊಟ್ಟಿದ್ದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಡಾಕ್ಟರ್ ಕೃತಿಕಾ ರೆಡ್ಡಿ ಸಾಯ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಆಕೆ ಗೊತ್ತಿತ್ತು ನಾನು ಅನಸ್ತೇಷಿಯಾ ಕೊಡೋದು. ಅನಸ್ತೇಷಿಯಾ ಖರೀದಿಸಿದ್ದ ಮೆಡಿಕಲ್ ಸ್ಟೋರ್ ಪತ್ತೆ ಮಾಡಿ ಪೊಲೀಸರು ಮಹಜರ್ ಕೂಡ ಈಗಾಗಲೇ ಮಾಡಿದ್ದಾರೆ. ನಾನು ಸರ್ಜನ್ ಅಂತ ಅನಸ್ತೇಷಿಯಾವನ್ನು ಪಡೆದಿದ್ದಾನೆ ಈ ಆರೋಪಿ. ಮೆಡಿಕಲ್ ಸ್ಟೋರ್ ಮಾಲೀಕನ ಹೇಳಿಕೆಯನ್ನು ಪೊಲೀಸರು ಆಲ್ರೆಡಿ ದಾಖಲು ಮಾಡಿಕೊಂಡಿದ್ದಾರೆ. ಆ್ಯಕ್ಚುಲಿ ಪ್ರಮುಖ ಸಾಕ್ಷಿಯಾಗಿ ಮೆಡಿಕಲ್ ಸ್ಟೋರ್ ಮಾಲೀಕನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ವಿಪರೀತ ನೋವಿದ್ರೂ ಇವತ್ತೊಂದು ದಿನ ಅಂತ ಕಾಲಿಗೆ ಅನಸ್ತೇಷಿಯಾವನ್ನು ಈ ಆರೋಪಿ ಕೊಟ್ಟಿದ್ದ. ಕೃತಿಕಾ ರೆಡ್ಡಿ ಅವರ ತಂದೆ, ತಾಯಿ ಮತ್ತು ಸಹೋದರಿಯ ಹೇಳಿಕೆಯನ್ನು ಕೂಡ ಈಗಾಗಲೇ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಅದನ್ನೆಲ್ಲನೂ ಕೂಡ ಕೋರ್ಟ್ ಗಮನಕ್ಕೆ ತರ್ತಾರೆ. ನಾಳೆ ದಿನ ಚಾರ್ಜ್ ಶೀಟ್ ಹಾಕಬೇಕಾಗತ್ತೆ, ಅದಕ್ಕೆ ಇವೆಲ್ಲವೂ ಕೂಡ ಬೇಕಾಗುತ್ತೆ. ಸದ್ಯಕ್ಕಂತೂ ಈ ಮಹೇಂದ್ರ ರೆಡ್ಡಿಯ ವಿಚಾರಣೆ ಸದ್ಯಕ್ಕೆ ಈಗ ಮುಕ್ತಾಯ ಆಗಿದೆ. ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು, ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿಗ, ಈ 7 ದಿನಗಳ ವಿಚಾರಣೆಯಲ್ಲಿ ಮಹೇಂದ್ರ ರೆಡ್ಡಿ ತಪ್ಪೊಪ್ಪಿಕೊಂಡಿಲ್ವಾ? ನಾನು ಕೊಲೆ ಮಾಡಿಲ್ಲ ಅಂತಲೇ ಹೇಳ್ತಾ ಇದ್ದಾನ ಅಥವಾ ತಪ್ಪೊಪ್ಪಿಕೊಂಡಿದ್ದಾನ? ಕನ್ಫೆಷನ್ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟಿದ್ದಾನ? 7 ದಿನಗಳ ವಿಚಾರಣೆಯಲ್ಲಿ ಏನು ಪ್ರೋಗ್ರೆಸ್ ಆಗಿದೆ? ಅರವಿಂದ, ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧ ಕೃತಿಕಾ ರೆಡ್ಡಿಯ ಪತಿಯಾಗಿದ್ದಂತಹ ಮಹೇಂದ್ರ ರೆಡ್ಡಿ ಈತನನ್ನ 7 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡು ಮಾರತ್ತಹಳ್ಳಿ ಪೊಲೀಸರು ಒಂದಷ್ಟು ಸುದೀರ್ಘ ವಿಚಾರಣೆಯನ್ನು ನಡೆಸುವ ಕೆಲಸವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆತ ಆರಂಭದಲ್ಲಿ ನನಗೂ ಕೊಲೆಗೂ ಸಂಬಂಧವಿಲ್ಲ, ನಾನು ಕೊಲೆ ಮಾಡಿಲ್ಲ ಆಕೆಯನ್ನ ಅನ್ನೋ ಮಟ್ಟಿಗೆ ಉತ್ತರವನ್ನ ಕೊಡ್ತಿದ್ದ. ಒಂದಷ್ಟು ಸಾಕ್ಷಿ ಆಧಾರಗಳನ್ನಿಟ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಆತನ ಮೌನವೇ ಉತ್ತರವಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆಕೆ ಕೂಡ ಡಾಕ್ಟರ್, ಹೀಗಾಗಿ ಆಕೆಯ ಒಪ್ಪಿಗೆ ಇಲ್ಲದೆ, ಅನುಮತಿ ಇಲ್ಲದೆ, ಆಕೆಯ ವಿವೇಚನೆಗೆ ಬರದೆ ನಾನು ಅನಸ್ತೇಷಿಯಾವನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ, ಆಕೆಯ ಒಪ್ಪಿಗೆಯನ್ನ ಪಡೆದುಕೊಂಡೆ ನಾನು ಅನಸ್ತೇಷಿಯಾವನ್ನ ಕೊಟ್ಟಿರೋದು, ಆಕೆ ಸಾಯ್ತಾಳೆ ಅಂತೇಳಿ ನನ್ಗೆ ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಉತ್ತರವನ್ನ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇನ್ನು ಈತ ಖರೀದಿ ಅನಸ್ತೇಷಿಯಾ ಎನ್ನುವ ಈ ಪ್ರೋಪೋಫಾಲ್ ಇಂಜೆಕ್ಷನ್ ಏನಿದೆ, ಇದನ್ನ ಈತ ಖರೀದಿ ಮಾಡಿದ್ದು ಎಲ್ಲಿ ಅಂತೇಳಿ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಆತನಿಂದ ಬಾಯ್ಬಿಟ್ಟು ಆ ಒಂದು ಸ್ಪಾಟ್ ಮಹಜರ್ ಅನ್ನ ಕೆಲಸುವ ಆ ಮೆಡಿಕಲ್ ಸ್ಟೋರ್ ನ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನ ಕೂಡ ಪೊಲೀಸರು ಮುಗಿಸಿದ್ದಾರೆ. ಅಲ್ಲಿಗೆ ಆತನ ಹೇಳಿಕೆಯನ್ನ ಸಹ ದಾಖಲು ಮಾಡ್ಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಮೆಡಿಕಲ್ ಸ್ಟೋರ್ ಸಿಬ್ಬಂದಿಯ ಹೇಳಿಕೆ ಏನಿದೆ ಅದು ಬಹು ಮುಖ್ಯ ಸಾಕ್ಷಿ ಆಗುತ್ತೆ. ಹೀಗಾಗಿ ಅದರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋ ಕೆಲಸವನ್ನ ಮಾಡಲಾಗಿದೆ. ಅದ್ರ ಜೊತೆಗೆ ಅವತ್ತು ಸಾವನ್ನಪ್ಪಿದಂತಹ ದಿನ ಕೃತಿಕಾ ರೆಡ್ಡಿಯ ತಂದೆ, ಅದ್ರ ಜೊತೆಗೆ ಕೃತಿಕಾ ರೆಡ್ಡಿಯ ತಾಯಿ ಮತ್ತೆ ಅವರ ಸಹೋದರಿ ಇವರೆಲ್ಲರೂ ಕೂಡ ಮನೆಯಲ್ಲಿದ್ರು. ಅವರ ಹೇಳಿಕೆಗಳನ್ನ ಸಹ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಕೂಡ ಈತ ನನಗೂ ಕೊಲೆಗೂ ಸಂಬಂಧವಿಲ್ಲ, ಆಕೆ ಸಾಯ್ತಾಳೆ ಅಂತ ಹೇಳಿ ಗೊತ್ತಿರ್ಲಿಲ್ಲ ಅನ್ನೋ ಮಟ್ಟಿಗೆ ಉತ್ತರವನ್ನ ಕೊಡ್ತಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮಧ್ಯಾಹ್ನ 2:30 ನಂತರ ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಮೂರ್ತಿ. ನೋಡೋಣ ಮುಂದೆ ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ ಇವತ್ತು ಈ ವಿಚಾರದಲ್ಲಿ ಅಂತ.